ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧವಲ್ಲ, ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಜಾರಿ ಮಾಡುವುದು ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಜೊತೆ ಮಾತುಕತೆ ನಂತರ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಬೀದಿಗೆ ಬಂದಿದ್ದಾರೆ. ಕೃಷ್ಣ ಬೈರೇಗೌಡರ ಜೊತೆ ಸಭೆಯಾಗಿದೆ. ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆ ಹೇಳಿಕೊಂಡಿದ್ದೀವಿ. ವ್ಯಾಪಾರಿಗಳಿಗೆ ಫುಟ್ಪಾತ್ನಲ್ಲಿ ಅವಕಾಶ ಕೊಡಿ. ಫುಟ್ಪಾತ್ನಲ್ಲಿ 3 ರಿಂದ 4 ಅಡಿ ಜಾಗ ಕೊಡಿ. ಅದೇ ಜಾಗದಲ್ಲಿ ಮಾರ್ಕ್ ಮಾಡಿದ ಜಾಗ ಬಿಟ್ಟು ನಮ್ಮ ವ್ಯಾಪಾರಿಗಳು ಮುಂದೆ ಬರೋದಿಲ್ಲ. ಒಂದು ವೇಳೆ ಬಂದ್ರೆ ಅಂತಹ ವ್ಯಾಪಾರಿಗಳ ವಿರುದ್ಧ ಕ್ರಮ ಜರುಗಿಸಲಿ. ಸುಪ್ರೀಂ ಕೋರ್ಟ್ ಸರ್ಕಾರದ ಪರವಾಗಿ ಮಾತ್ರ ತೀರ್ಮಾನ ಕೊಟ್ಟಿಲ್ಲ, ಬೀದಿ ಬದಿ ವ್ಯಾಪಾರಿಗಳಿಗೂ ನ್ಯಾಯ ಒದಗಿಸುವಂತೆ ಆದೇಶವನ್ನ ಕೊಟ್ಟಿದೆ. ಅದೇ ವಿಚಾರವನ್ನ ಸಚಿವರ ಬಳಿ ಮನವರಿಕೆ ಮಾಡಿದ್ದೀವಿ. ಸದ್ಯಕ್ಕೆ ನಮ್ಮ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ. 8 ಸಂಘಟನೆಗಳು ಒಟ್ಟುಗೂಡಿ ಮತ್ತೊಂದು ಹೋರಾಟಕ್ಕೆ ತೀರ್ಮಾನ ಮಾಡ್ತೀವಿ. ಬೀದಿ ಬದಿ ವ್ಯಾಪಾರಿಗಳ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಅನೇಕ ಸಂಘಟನೆಗಳ ಜೊತೆಗೆ ಇಷ್ಟೊತ್ತು ನಾನು ಸಭೆ ಮಾಡಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ. ನಾವು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ಫುಟ್ಪಾತ್ನಲ್ಲಿ ಇರುವಂತಹ ಒತ್ತುವರಿಗಳನ್ನು ತೆರವು ಮಾಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಬೆಂಗಳೂರಲ್ಲಿ ಒಂದು 3 ವರ್ಷದಿಂದ 931 ಜನ ಪಾದಾಚಾರಿಗಳು ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿದ್ದಾರೆ. ಅದನ್ನು ಹೊರತುಪಡಿಸಿ ಸುಮಾರು 3800 ಜನ ಸಿವಿಯರ್ ಇಂಜುರಿಗಳನ್ನು ಅನುಭವಿಸಿದ್ದಾರೆ. ಅದಲ್ಲದೆ ಒಂದು 3500 ಜನ ಮೈನರ್ ಇಂಜುರೀಸು. ಸೊ ಎಲ್ಲ ಸೇರಿಸಿದ್ರೆ ಸಾವಿರಾರು ಜನ ಇವತ್ತು ಪಾದಾಚಾರಿಗಳು ದುರ್ಘಟನೆ, ರೋಡ್ ಆಕ್ಸಿಡೆಂಟ್ಗಳಿಗೆ ತುತ್ತಾಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇದನ್ನ ಗಮನಕ್ಕೆ ತಗೊಂಡು ಪಾದಾಚಾರಿಗಳಿಗೆ ಓಡಾಡುವಂತಹದ್ದು ಮೂಲಭೂತ ಹಕ್ಕು. ಅದನ್ನ ಸರ್ಕಾರ ಅವರಿಗೆ ಆ ಹಕ್ಕನ್ನ ಸಿಗುವ ಹಾಗೆ ಮಾಡಬೇಕಾದ್ರೆ ಪಾದಾಚಾರಿ ಮಾರ್ಗಗಳಲ್ಲಿರುವ ಎಲ್ಲ ಒತ್ತುವರಿಗಳನ್ನ ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಈ ನೆಲೆಯಲ್ಲಿ ನಾವು ಇಲ್ಲಿವರೆಗೂ ಮಾಡಿರೋ ಕಾರ್ಯಾಚರಣೆಯಲ್ಲಿ ಸುಮಾರು 1581 ಕಡೆ ಅವರು ಮೆಟ್ಲುಗಳು ಮಾಡ್ಕೊಂಡು ಬಂದಿದ್ದನ್ನ, ರ್ಯಾಂಪ್ ಮಾಡಿದ್ದನ್ನ ತೆರವು ಮಾಡಿದ್ದೇವೆ. ಅದಲ್ಲದೆ ಸುಮಾರು 1800 ಕಡೆ 1790 ಅಂಗಡಿ ಮುಂದ್ಗಡೆ ಶೀಟ್ಗಳು ಹಾಕೊಂಡು ರೋಡ್ ಮೇಲೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದನ್ನ ತೆಗೆದಿದ್ದೇವೆ. ಅದಲ್ಲದೆ ಸುಮಾರು 2200 ಲೊಕೇಶನ್ ಅಲ್ಲಿ ಬೇರೆ ಬೇರೆ ರೀತಿಯ ಒತ್ತುವರಿಗಳನ್ನು ತೆರವು ಮಾಡಿದ್ದೇವೆ. ಸೊ ನಾವು ಎಲ್ಲವನ್ನೂ ಕೂಡ ಟ್ಯಾಕಲ್ ಮಾಡ್ತಾ ಇದ್ದೇವೆ. ಬರೀ ಬೀದಿ ಬದಿ ವ್ಯಾಪಾರಿಗಳನ್ನ ಎತ್ತುವಳಿ ಮಾಡ್ತಾ ಇದ್ದೇವೆ ಅನ್ನೋದು ಸತ್ಯ ಅಲ್ಲ. ಫುಟ್ಪಾತ್ ಮೇಲೆ ಯಾರ್ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, 2200 ಕಡೆ ಫುಟ್ಪಾತ್ ಮೇಲೆ ಅವರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನ ಹಾಕಿದ್ದು, ಸೈನ್ ಬೋರ್ಡ್ಗಳು ಹಾಕಿದ್ದನ್ನ ತೆಗೆದಿದ್ದೇವೆ. 1580 ಕಡೆ ರ್ಯಾಂಪ್ಗಳನ್ನು ತೆಗೆದಿದ್ದೇವೆ, ಮೆಟ್ಲು ತೆಗೆದಿದ್ದೇವೆ. 1790 ಕಡೆ ಶೀಟ್ಗಳು ಹಾಕೊಂಡು ಮುಂದೆ ಬಂದಿದ್ದನ್ನ ತೆಗೆದಿದ್ದೇವೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಫೆಕ್ಟ್ ಆಗಿರೋ ಸಂಖ್ಯೆ ಅದಕ್ಕಿಂತ ಕಡಿಮೆನೇ ಇದೆ ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಹಾಗಾಗಿ ನಾನು ಅವರಿಗೆ ಮನವಿ ಮಾಡಿದ್ದೇನೆ. ಅವರು ಈ ಬೀದಿ ಬದಿ ವ್ಯಾಪಾರಿಗಳ ಕಾನೂನಿದೆ, ಕಾನೂನು ಪ್ರಕಾರವಾಗಿ ನಮಗೆ ಐಡಿ ಕೊಡಬೇಕು, ನಮಗೆ ವ್ಯಾಪಾರ ಮಾಡೋದಕ್ಕೆ ಜಾಗ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಅವೆಲ್ಲಕ್ಕೂ ಕೂಡ ನಾನು ಇವತ್ತು ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ತತ್ಕ್ಷಣ ಪ್ರಾವಿಷನಲ್ ಟೌನ್ ವೆಂಡಿಂಗ್ ಕಮಿಟಿ ಅಂತ ಮಾಡಿ ಅದರ ಮುಖಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನ ಬದುಕು ರೂಪಿಸ್ಕೊಳ್ಳೋದಕ್ಕೆ ಏನು ಸಹಾಯ ಮಾಡಬೇಕು ಅದನ್ನ ಸಹಾಯ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ. ನಮ್ಮದು ಸುರಕ್ಷಿತ ಪಾದಾಚಾರಿ ಮಾರ್ಗ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೇವೆ. ನಾನು ಅವರ ಸಹಕಾರವನ್ನು ಕೇಳಿದ್ದೇವೆ. ಬೆಂಗಳೂರಲ್ಲಿ 15 ರಿಂದ 18,000 ಕಿಲೋಮೀಟರ್ ರೋಡ್ ಇದೆ. ನಾವು ಟಾರ್ಗೆಟ್ ಮಾಡಿರೋದು 1,500 ಕಿಲೋಮೀಟರ್. 10% ಕೂಡ ನಾವು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿ ನೀವೇ ಸ್ವಯಂ ಪ್ರೇರಣೆಯಿಂದ ಆ ಜಾಗಗಳನ್ನ, ಮೇನ್ ರೋಡ್ಗಳನ್ನ ಬಿಟ್ಕೊಟ್ಬಿಡಿ. ನೀವೇ ಇಂಟರ್ನಲ್ ರೋಡ್ಸ್ ಅಲ್ಲಿ ಹೋಗಿ ನಾವು ಕೂಡ ಜಿಬಿಯ ವತಿಯಿಂದ ನಿಮ್ಮ ಜೊತೆಗೆ ನಿಂತ್ಕೊಂಡು ನಿಮಗೆ ಆಲ್ಟರ್ನೇಟ್ ಲೊಕೇಶನ್ ಅಲ್ಲಿ ನೀವು ಬದುಕು ರೂಪಿಸ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಅವರ ಸಹಕಾರವನ್ನು ಕೂಡ ನಾನು ಕೋರಿದ್ದೇನೆ. ಸೊ ಇಷ್ಟು ಇವತ್ತು ನಡೆದಂತಹ ಸಭೆಯ ಸಾರಾಂಶ. ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ನಾವು ಕಾರ್ಯಾಚರಣೆಯನ್ನ ಮುಂದುವರಿಸಲೇಬೇಕಾಗುತ್ತೆ.
ಯಾಕಂದ್ರೆ ಪಾದಾಚಾರಿ ಮಾರ್ಗಗಳಿಗೆ ಫುಟ್ಪಾತ್ ಅಲ್ಲಿ ಓಡಾಡೋರಿಗೆ ಅದು ಓಡಾಡುವಂತಹದ್ದು ಸುಪ್ರೀಂ ಕೋರ್ಟ್ ಹೇಳಿದೆ, ಇದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಹೇಳಿ. ಅವ್ರಿಗೆ ಫಂಡಮೆಂಟಲ್ ರೈಟ್ ಅನ್ನ ಕೊಡಿಸ್ಕೊಡುವಂತ ಜವಾಬ್ದಾರಿ ಸರ್ಕಾರದ ಮೇಲೆ ನಿಗದಿ ಮಾಡಿದೆ. ಆ ಉದ್ದೇಶದಿಂದ ಬೆಂಗಳೂರು ಸುಧಾರಣೆ ಆಗಬೇಕು. ನೋಡಿ, ಎಲ್ಲಿ ನೀವು ಕೈ ಹಾಕಿದ್ರು ಏನೋ ಒಬ್ಬರಿಗೆ ಅನುಕೂಲ ಆದರೆ ಒಬ್ಬರಿಗೆ ತೊಂದರೆ ಆಗುವಂತಹದ್ದು ವಾತಾವರಣ ಸಮಾಜದಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ನೀವು ಎಲ್ಲಿ ಕಸ ಸರಿ ಮಾಡಕ್ಕೆ ಕೈ ಹಾಕಿದ್ರೆ ಅಲ್ಲೂ ಕೆಲವರಿಗೆ ತೊಂದರೆ ಆಗುತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಅಥವಾ ನಾಳೆಯಿಂದ ನಾವು ಈಗ ಬಿಟ್ಬಿಟ್ಟಿರೋ ಗಾಡಿಗಳು, ಏನು ಯಾರೋ ಬೀಡಾಡಿ ಗಾಡಿಗಳು, ಅಬ್ಯಾಂಡನ್ಡ್ ವೆಹಿಕಲ್ಸ್, ಅದನ್ನ ತೆರವು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಬಂದು ಕೆಲವರು ಕೇಳ್ತಾರೆ, ನಾವು ರೋಡ್ ಮೇಲೆ ಗಾಡಿ ಬಿಟ್ರೆ ನಿಮ್ಗೇನ್ರಿ ತೊಂದರೆ ಅಂತ. ಎಲ್ಲದಕ್ಕೂ ಪ್ರಶ್ನೆ ಮಾಡೋರು ಇರ್ತಾರೆ. ಅಲ್ಲಿ ಯಾವುದು ಬೆಂಗಳೂರು ಸುಧಾರಣೆ ಆಗಬೇಕು ಅಂದ್ರೆ ಸಲೀಸಾಗಿ ಯಾವುದೂ ಆಗೋದಿಲ್ಲ. ಕೆಲವು ಕಠಿಣ ತೀರ್ಮಾನ ತಗೊಂಡಾಗ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವರಿಂದ ಪ್ರತಿರೋಧ ಇರುತ್ತೆ. ಆದರೆ ನಾವು ಏನು ಮಾಡದೆ ಆಟೋಮೆಟಿಕ್ ಆಗಿ ಬೆಂಗಳೂರು ಸುಧಾರಣೆ ಆಗಬೇಕು ಅಂದ್ರೆ ಅದು ಬರೀ ಮ್ಯಾಜಿಕ್ ಅಲ್ಲಿ ಮಾತ್ರ ಸಾಧ್ಯ, ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ. ಬೆಂಗಳೂರು ಸುಧಾರಣೆ ಆಗಬೇಕಾದ್ರೆ ಕೆಲವು ಕಠಿಣ ತೀರ್ಮಾನ ತಗೊಳ್ಬೇಕಾಗತ್ತೆ. ಜನಗಳ ಸಹಕಾರವನ್ನ ನಾನು ಕೇಳ್ತಾ ಇದ್ದೇನೆ. ಇದರಲ್ಲಿ ನಮ್ಮದು ಏನು ವೈಯಕ್ತಿಕ ವಿಷಯ ಇಲ್ಲ. ಯಾಕಂದ್ರೆ ನನ್ನನ್ನು ಕೆಲವರು ಬಹಳ ಅಸಹ್ಯವಾಗಿ ಮಾತಾಡಿದ್ದಾರೆ ಈ ವಿಷಯದಲ್ಲಿ, ಅಗೌರವವಾಗಿನೂ ಕೂಡ ಮಾತಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನ ತೆಗಳ್ಳಿ, ನಮ್ಮನ್ನು ಟೀಕೆ ಮಾಡಲಿ ಅಂದ್ರೆ ಮಾತಾಡುವ ಸಭ್ಯತೆಯ ಎಲ್ಲೆಯನ್ನ ಮೀರಿ ಕೂಡ ಮಾತಾಡಿದ್ದಾರೆ. ಆಯ್ತು, ಬೆಂಗಳೂರಿನ ಒಳ್ಳೇದಾಗುತ್ತೆ, ಅದಕ್ಕೆ ನಾನು ಬಯಸ್ಕೋಬೇಕು, ನಾನು ಅನ್ಪಾಪ್ಯುಲರ್ ಆಗಬೇಕು, ನಾನು ಜನರಿಂದ ಟೀಕೆಗೆ ಒಳಗಾಗಬೇಕು, ಅದರಿಂದ ಏನೋ ಬೆಂಗಳೂರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಇರ್ಲಿ, ಆಗ್ಲಿ. ಯಾಕಂದ್ರೆ ಕೊನೆಗೆ ನಾವು ಸಾರ್ವಜನಿಕ ಜೀವನದಲ್ಲಿದ್ದು ಏನೋ ಒಂದು ನಯಾ ಪೈಸಾ ಬೆಂಗಳೂರಿಗೆ ನಾವು ಒಳ್ಳೇದು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ನಿಷ್ಠೂರ ಆದರೂ ಪರವಾಗಿಲ್ಲ, ನಾವು ನಿಷ್ಠೂರ ಆಗಿ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಇದರಲ್ಲಿ ಇಂಟ್ರೆಸ್ಟ್ ಅಂತೂ ಏನೂ ಇಲ್ಲ. ನಾನು ಈ ಮುಖ್ಯ ರಸ್ತೆಗಳನ್ನ ನಾವು ಗುರಿಯಾಗಿ ಇಟ್ಕೊಂಡಿದ್ದೇವೆ. ಮುಖ್ಯ ರಸ್ತೆಗಳನ್ನ ಇನ್ನೂ ಮುಂದುವರಿತೇವೆ. ಎಷ್ಟು ದಿನ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಇಲ್ಲಿವರೆಗೂ ಒಂದು 439% ರೋಡ್ಗಳು ಅವರಿಗೆ ಆಲ್ಟರ್ನೇಟ್ ಬಿಟ್ಟಿದೀವಲ್ಲ, ಅಲ್ಲಿ ಹೋಗಿ ಜೀವನ ಮಾಡಲಿ. ನಾನು ನಿಮ್ಗೆ ಹೇಳಿದ್ರು ಕೂಡ ನೀವು ಅದು ಯಾಕೋ ನನ್ನ ಮಾತು ನಿಮ್ಗೂ ಕೇಳಿಸ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೇನೆ, 90% ರೋಡು ನಿಮ್ಗೆ ವ್ಯಾಪಾರ ಮಾಡೋದಕ್ಕೆ ಮುಖ್ಯವಾಗಿದೆ. ಅಲ್ಲಿ ಎಲ್ಲಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಮಾಡಿ. ಮೈನ್ ರೋಡಲ್ಲಿ ಬಂದು ಸಾರ್ವಜನಿಕರಿಗೆ ತೊಂದರೆ ಮಾಡಿ, ಸಾರ್ವಜನಿಕರಿಗೆ ಜೀವಹಾನಿ ಆದ್ರೂ ಪರವಾಗಿಲ್ಲ ಮೈನ್ ರೋಡಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಾನೂನು ಹೇಳುತ್ತೆ? ಸುಪ್ರೀಂ ಕೋರ್ಟ್ನ ಪ್ರಕಾರ ನಾವು ಮಾಡ್ತಾ ಇರೋದು. ನೀವು ಕೂಡ ಈ ರೀತಿಯಾಗಿ ಈಗ ಏನು ಮಾಡಲಿಲ್ಲ ಅಂದ್ರೂ ಟೀಕೆ ಮಾಡ್ತೀರಾ, ಏನಾದ್ರೂ ಮಾಡಿದ್ರೂ ಟೀಕೆ ಮಾಡ್ತೀರಾ. ಏನಾದ್ರೂ ಬೆಂಗಳೂರು ಸುಧಾರಣೆ ಆಗ್ಬೇಕಾ ಬೇಡವಾ ಅನ್ನೋದನ್ನ ನೀವು ತೀರ್ಮಾನ ಮಾಡ್ಕೊಳ್ಳಿ. ಸರ್ಕಾರ ಏನಾದ್ರೂ ಮಾಡಕ್ ಪ್ರಯತ್ನ ಮಾಡಿದ್ರೆ ಅದರಲ್ಲೂ ಕೂಡ ಈ ರೀತಿಯಾಗಿ ಮಾತಾಡುವಂತಾದ್ರಿಂದ ಬೆಂಗಳೂರಿನ ಹಿತ ಇದರಿಂದ ಸುಧಾರಣೆ ಮಾಡಕ್ ಸಾಧ್ಯನಾ ಅನ್ನುವಂತ ಮತ್ತೊಂದು ಈ ಬೀದಿ ಬದಿ ವ್ಯಾಪಾರಿಗಳಾಯ್ತು, ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನ್ ಮಾಡ್ಕೊಂಡು ಹೋಗ್ತೇವೆ, ಒಂದೊಂದು ಆದ್ರೆ ಹೇಳ್ತಾ ಇದ್ದಾರೆ. ಮತ್ತೆ ನಾವು ತೆರವು ಕಾರ್ಯಾಚರಣೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅವರೆಲ್ಲ ಕಂಟಿನ್ಯೂ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಿದ್ದಾರೆ, ಮತ್ತೆ ಸಮೀಕ್ಷೆ ಮಾಡೋದ್ರ ಬಗ್ಗೆ ಈಡೇರಿಸಿದ್ದಾರೆ, ಎಲ್ಲರನ್ನೂ ಒಳಗೊಳ್ಳೋದ್ರ ಬಗ್ಗೆ ಈಡೇರಿಸಿದ್ದಾರೆ, ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿ ಆಗೋದ್ರ ಬಗ್ಗೆ ಈಡೇರಿಸಿದ್ದಾರೆ, ಬೀದಿ ವ್ಯಾಪಾರಿಗಳ ಕಾನೂನು ಫಾಲೋ ಮಾಡ್ತೀವಿ ಅಂತ ಈಡೇರಿಸಿದ್ದಾರೆ. ಆದ್ರೆ ಅವ್ರೇನ್ ಹೇಳ್ತಿದ್ದಾರೆ ಮೇನ್ ರೋಡ್ ಬಗ್ಗೆ ಅದು ನಮಗೂ ಸಹ ಒಪ್ಪಿಗೆ ಇಲ್ಲ. ಎರಡನೇದು ಅವ್ರು ಹೇಳ್ತಾ ಇದ್ದಾರೆ, ಪದೇ ಪದೇ ಅವ್ರು ಹೇಳ್ತಾ ಇದ್ದಾರೆ ಎಷ್ಟೊಂದು ಜನ ಸತ್ತಿದ್ದೀರಾ ಅಂತ. ನಾವ್ ಹೇಳ್ತಾ ಇದೀವಿ, ಒಂದು FIR ಆದ್ರೂ ತೋರಿಸಿ ಬೀದಿ ವ್ಯಾಪಾರಿಗಳಿಂದ ಪಾದಚಾರಿಗಳು ಸತ್ತಿದ್ರೆ ನಾವು ಕ್ರಮ ತಗೊಂತೀವಿ. ಅಂತ ಜಾಗ ಯಾವ್ದಾದ್ರು ಇದ್ರೆ ನಾವು ಸರಿ ಮಾಡ್ಕೊಂತೀವಿ. ಆದ್ರೆ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಜನ ಜಾಸ್ತಿ ಸಾಯ್ತಿರೋದು ಬೆಂಗಳೂರಲ್ಲಿ ರಸ್ತೆ ದಾಟಬೇಕಾಗ್ತದೆ. ತುಮಕೂರು ರೋಡು, ಮೈಸೂರು ರೋಡು, ಔಟರ್ ರಿಂಗ್ ರೋಡು ಎಲ್ಲಿ ದಾಟಕ್ಕೆ ಕಷ್ಟ ಇದೆಯೋ ಅಲ್ಲಿ ಜನ ಸಾಯ್ತಾ ಇದ್ದಾರೆ. ಡ್ರಂಕ್ ಅಂಡ್ ಡ್ರೈವಿಂಗ್ ಇಂದ ಜನ ಸಾಯ್ತಾ ಇದ್ದಾರೆ, ಬೀದಿ ವ್ಯಾಪಾರಿಗಳಿಂದ ಅಲ್ಲ. ಆದ್ರೆ ಒಂದ್ ವೇಳೆ ಬೀದಿ ವ್ಯಾಪಾರಿಯಿಂದ ಒಂದು ಕಡೆ ಸಮಸ್ಯೆ ಆಗಿದ್ರು, ಒಬ್ರು ಗಾಯ ಆಗಿದ್ರು ಸಹ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ಳಕ್ಕೆ ರೆಡಿಗಿದ್ದೀವಿ ಅಂತ ಕೇಳಿದ್ವಿ. ನೀವು ನಮಗೆ ಮಾಹಿತಿ ಕೊಡಿ ಅಂತ ಕೇಳಿದ್ವಿ. ಎರಡನೇದವ್ರು ಹೇಳಿದ್ರು ನಾವೊಂದು ಸರ್ಕ್ಯುಲರ್ ಪಾಸ್ ಮಾಡಿದೀವಿ, ಮೇನ್ ರೋಡಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೈಡ್ ರೋಡಲ್ಲಿ ವ್ಯಾಪಾರ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸರ್ಕ್ಯುಲರ್ ಪಾಸ್ ಮಾಡಿದೀವಿ ಅಂತ ಹೇಳ್ತಾ ಇದೀವಿ. ಆ ಸರ್ಕ್ಯುಲರ್ ನಾವು ಇನ್ನೂ ಸಹ ನೋಡಿಲ್ಲ. ಸೊ ಇಲ್ಲಿಗೆ ನಮ್ಮ ಒಂದು ಪ್ರತಿಭಟನೆ ಮಾಡಿದಕ್ಕೆ ಈ ಸಭೆ ಆಯ್ತು, ಅದು ಒಂದು ಫಲ ಸಿಕ್ಕಿದೆ. ಮತ್ತೆ ಸಮೀಕ್ಷೆ ಮಾಡ್ತಾರೆ ಅಂತ ಹೇಳಿದರೆ ಅದೊಂದು ಸಭೆ ಫಲ ಸಿಕ್ಕಿದೆ. ಪಟ್ಟಣ ವ್ಯಾಪಾರ ಸಮಿತಿ ಮಾಡ್ತಾರೆ ಅಂತ ಹೇಳಿದರೆ ತಾತ್ಕಾಲಿಕ ಅದೊಂದು ಫಲ ಸಿಕ್ಕಿದೆ. ಆದ್ರೆ ಮೇನ್ ರೋಡ್ ಇಶ್ಯೂ ಇನ್ನೂ ರಿಸಾಲ್ವ್ ಆಗಿಲ್ಲ, ಅದು ರಿಸಾಲ್ವ್ ಆಗಬೇಕು. ಹಾಗಾಗಿ ನಾವು ಜಂಟಿ ಹೋರಾಟ ಸಮಿತಿಲಿ ಯಾರ್ಯಾರು ಇದ್ದೀವಿ ನಾವು ಸಹ ನಾಳೆ ಸೇರ್ತೀವಿ. ನಾವು ಮುಂದಿನ ಮುಖ್ಯ ರಸ್ತೆ ಇಲ್ಲ ಸರ್, ಯಾಕಂದ್ರೆ ನಾವು ಹೇಳ್ತಾ ಇರೋದು ಒಂದ್ ವೇಳೆ ನಾವು ಸೈಡ್ ರೋಡ್ ನಾವು ಹೇಳ್ತಾ ಇರೋದು ಇಷ್ಟೇ, ಮುಖ್ಯ ರಸ್ತೆ ಬಿಟ್ಕೊಡೋದೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ.
ಅದು ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿ ಚರ್ಚೆ ಆಗಲಿ. ನೀವೇ ಡೆಸಿಗ್ನೇಟ್ ಮಾಡಿ, ಈ ಮೇನ್ ರೋಡ್ ಇಲ್ಲ ಅಂದ್ರೆ ಈ ಸೈಡ್ ರೋಡ್ ಅಂತ. ನೀವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಹೇಳ್ಬಿಡ್ತಾರೆ ಸೈಡ್ ರೋಡ್ ಹೋಗಿ ಅಂತ. ಅಲ್ಲಿ ಹೋದಾಗ ಯಾರ್ಯಾರೋ ವಿಘ್ನ ಮಾಡ್ತಾರೆ. ನೀವು ಬರ್ಕೊಟ್ಬಿಡಿ ನಮಗೆ, ಈ ಸೈಡ್ ರೋಡ್ ಅಲ್ಲಿ ಇಲ್ಲಿ ವ್ಯಾಪಾರ ಮಾಡಬಹುದು ಅಂತ. ಪರಿಹಾರದ ಬಗ್ಗೆ ನಾವು ಹಕ್ಕೋತ್ತಾಯ ಹಾಕಿದ್ವಿ, ಆದ್ರೆ ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಆದ್ರೆ ನಿನ್ನೆ ಮಹೇಶ್ವರ ರಾವ್ ಅವರು ಹೇಳಿದ್ರು, ಯಾರಿಗಾದ್ರೂ ಹಾನಿಯಾಗಿದ್ರೆ ನೀವು ಪಟ್ಟಿ ಕೊಡಿ ಅಂತವ್ರಿಗೆ ಪರಿಹಾರ ಕೊಡ್ತೀವಿ ಅಂತ ನಿನ್ನೆ ಮಹೇಶ್ವರ ರಾವ್ ಅವರು ಸಭೆಯಲ್ಲಿ ಹೇಳಿದ್ರು. ಇವತ್ತಿನ ಸಭೆಯಲ್ಲಿ ಆ ವಿಷಯ ಚರ್ಚೆಗೆ ಬಂದಿಲ್ಲ. ಪ್ರತ್ಯೇಕ ಜಾಗ ಏನನ್ನ ಕೇಳಿದ್ರ? ಪ್ರತ್ಯೇಕ ಜಾಗ ನಾವು ಅದೇ ಹೇಳಿದ್ವಿ, ಪಟ್ಟಣ ವ್ಯಾಪಾರ ಸಮಿತಿ ತೀರ್ಮಾನ ಆಗ್ಲಿ, ಅವ್ರು ಪ್ರತ್ಯೇಕ ಜಾಗ ಕೊಟ್ಟರೆ ಅದನ್ನ ಫಾಲೋ ಮಾಡಕ್ಕೆ ರೆಡಿಗಿದ್ದೀವಿ. ಆದ್ರೆ ನಾವ್ ಹೇಳಿರೋದು ಬೀದಿ ವ್ಯಾಪಾರಿಗಳ ಕಾನೂನು ಪ್ರಕಾರ ನಮ್ಮನ್ನ ಸ್ಥಳಾಂತರ ಮಾಡಿದಾಗ ಅಷ್ಟೇ ವ್ಯಾಪಾರ ಆಗಂತ ಇನ್ನೊಂದು ಜಾಗ ಕೊಡಬೇಕು ಅಂತ ಬೀದಿ ವ್ಯಾಪಾರಿಗಳ ಕಾನೂನೇ ಹೇಳಿದೆ. ಆ ಒಂದು ಮೌಲ್ಯದ ಮೇಲೆ ನೀವು ಸ್ಥಳಾಂತರ ಮಾಡಬೇಕು ಅಂತ ನಾವು ಹೇಳಿದೀವಿ, ಮತ್ತೆ ಅವ್ರ ಗಮನಕ್ಕೆ ತಂದಿದ್ವಿ. ಇವತ್ತು ಬೆಳಿಗ್ಗೆನೂ ನಿಮ್ಮ ಹತ್ರ ಕೇರ್ ಮಾರ್ಕೆಟ್ ಅಲ್ಲೆಲ್ಲ ಐಡಿ ಕಾರ್ಡ್ ಇರೋರ್ಗೂ ಸಹ ಹೆಚ್ಚಿದ್ದಾರೆ, ಐಡಿ ಕಾರ್ಡ್ ತೋರಿಸಿದ್ರು ಸಹ ಹೆಚ್ಚಿದ್ದಾರೆ, ಪರ್ಯಾಯ ಸ್ಥಳ ಸಹ ಕೊಟ್ಟಿಲ್ಲ. ಅದನ್ನು ಇವ್ರ ಗಮನಕ್ಕೆ ತಂದಿದ್ದೀವಿ. ನಾವು ಹೇಳಿದೀವಿ, ನೀವೊಂದು ಹೇಳ್ತೀರಾ ಅಧಿಕಾರಿಗಳು ಇನ್ನೊಂದು ಮಾಡ್ತಾರೆ, ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ. ಅದ್ರ ಬಗ್ಗೆ ನಾನು ಕೂಡಲೇ ಎಲ್ಲ ಕಮಿಷನ್ ಮಾಡಿದಾರಲ್ಲ, ಅದೇ ಜಾಗ ನಮಗೆ ಕೊಡ್ಬೋದಲ್ಲ. ಅದನ್ನೇ ನಾವು ಸಚಿವರಿಗೆ ಅದೇ ಹೇಳಿದ್ವಿ. 8 ವರ್ಷದಿಂದ ಬೆಂಗಳೂರಲ್ಲಿ 11 ಲಕ್ಷ ಕಾರ್ ಇತ್ತು, ಈಗ 23 ಲಕ್ಷ ಕಾರ್ ಇದೆ. ಬಟ್ ನಾವು ಬಸ್ಗಳು ಜಾಸ್ತಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಸ್ಗಳು ಜಾಸ್ತಿ ಆಗಿಲ್ಲ, ಕಾರ್ಗಳು ಮಾತ್ರ ಜಾಸ್ತಿ ಆಗಿದೆ. ಶ್ರೀಮಂತರ ಕಾರ್ಗಳು ಜಾಸ್ತಿ ಆಯಿತು ಅಂತ ನಾವ್ ಯಾಕೆ ಸರ್ ಬಲಿ ಆಗ್ಬೇಕು? ಅಷ್ಟೇ ನಾವು ಕೇಳ್ತಾ ಇರೋದು. ಒಬ್ಬೊಬ್ರು ಒಂದೊಂದು ನಾವಲ್ಲಿ ಓಡಾಡ್ತಾರೆ, ನೀವೇ ನೋಡಿದ್ದೀರಾ. ಅವರು ಒಂದು ಜಾಗ ಆಕ್ಯುಪೈ ಮಾಡಕ್ ನಾವ್ ಯಾಕೆ ಸರ್ ಬಲಿ ಆಗ್ಬೇಕು? ನಮ್ಮ ಜಂಟಿ ಹೋರಾಟ ಸಮಿತಿ ಸೇರ್ಕೊಂಡು ನಾವೆಲ್ಲ ತೀರ್ಮಾನ, ಯಾಕಂದ್ರೆ 7 ಸಂಘಟನೆ ಇದ್ದೀವಿ. ನಮ್ಮ ಮುಂದಿನ ಈಗ ತಾನೇ ಸಭೆ ಆಗಿದೆ, ನಾವು ಸೇರ್ಕೊಂಡು ಮುಂದಿನ ಹೆಜ್ಜೆ ಏನು ಅಂತ ನಾವು ಇದು ಮಾಡ್ತೀವಿ. ಆದ್ರೆ ನಮ್ದಂತೂ ಸ್ಪಷ್ಟವಾಗಿದೆ, ಬೀದಿ ವ್ಯಾಪಾರಿಗಳ ಹಕ್ಕು ಕಾಪಾಡಬೇಕು, ಬೀದಿ ವ್ಯಾಪಾರಿಗಳಿಗೆ ರಕ್ಷಣೆ ಇರಬೇಕು. ಅಲ್ಲಿ ತನಕ ಜಂಟಿ ಹೋರಾಟ ಸಮಿತಿ ನಾವು ಖಂಡಿತವಾಗ್ಲೂ ಹೋರಾಡ್ತೀವಿ. ವಿನಯ್ ಶ್ರೀನಿವಾಸ, ಅಡ್ವೊಕೇಟ್, ಬೀದಿ ವ್ಯಾಪಾರಿಗಳ